ಈ ವರ್ಷದ ಈ 2026ನೇ ವರ್ಷದ ಮೊದಲನೇ ದಿನದಲ್ಲಿ, ಮೊದಲನೇ ಗಳಿಗೆಯಲ್ಲಿ ನಾನು ನೀನು ಇವತ್ತು ನನ್ನ ಹತ್ರ ನಿನ್ನ ಹತ್ರ ಇಟ್ಟುಕೊಳ್ಬೇಕಾದಂಥ, ಮಾಡಬೇಕಾದಂಥ ಕೀ ಆಗಲಿ, ಕಾರ್ಯಗಳಾಗಲಿ, ಅದರ ವಿಷಯದಲ್ಲಿ 4 ಮಾತುಗಳನ್ನು ಹೇಳ್ತೇನೆ ನಿಮಗೆ. ಆ 4 ಮಾತುಗಳು ಬಹಳ ಜಾಗ್ರತೆಯಿಂದ ಕೇಳಿರಿ. ನಾವು ನೂತನ ವರ್ಷದ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ಈ 2026ನೇ ವರ್ಷದಲ್ಲಿ ದೇವರು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಘನ ಕಾರ್ಯಗಳನ್ನು ಜರುಗಬೇಕಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕನಿಷ್ಠ ಏನಿಲ್ಲಪ್ಪ ಅಂತಂದರೆ 4 ಕಾರ್ಯಗಳನ್ನು, 4 ಕೆಲಸಗಳನ್ನು ನಾವು ಮಾಡಬೇಕಂತೇಳಿರಿ. ಹಲ್ಲೆಲೂಯಾ. ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ, ಯಾರಾದರೂ ನೀವು ಸತ್ಯವೇದವನ್ನು ತೆಗೆದು ಕೀರ್ತನೆಗಳ ಪುಸ್ತಕ 103ನೇ ಅಧ್ಯಾಯ 1ನೇ ವಚನ 2ನೇ ವಚನ ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? ಕೀರ್ತನೆಗಳ ಪುಸ್ತಕ 103ನೇ ಅಧ್ಯಾಯ 1ನೇ ವಚನ 2ನೇ ವಚನ ಯಾರಾದರೂ ದಯವಿಟ್ಟು ಒಬ್ಬರು ಓದ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸೊ ಸಭೆಯಾಗಿ ಕೂಡಿ ಬಂದಿರುವಂಥ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನೂತನ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. 2026ನೇ ವರ್ಷದಲ್ಲಿ ಈ ವರ್ಷ ನಮಗೆ ವೈಭವವಾಗಿರಬೇಕು, ಈ ವರ್ಷ ನಮಗೆ ಅದ್ಭುತವಾಗಿರಬೇಕು, ಈ ವರ್ಷ ನಮಗೆ ಆಶೀರ್ವಾದಕರವಾಗಿರಬೇಕು, ಈ ವರ್ಷದಲ್ಲಿ ನಮಗೆ ಸಕ್ಸಸ್ ಇರಬೇಕು, ಈ ವರ್ಷದಲ್ಲಿ ನಮ್ಮ ಅಭಿವೃದ್ಧಿ ಇರಬೇಕು, ಈ ವರ್ಷದಲ್ಲಿ ನಾವು ಕೈ ಹಾಕಿದಂಥ ಎಲ್ಲ ಕೆಲಸಗಳಲ್ಲಿ, ನಮ್ಮ ಪ್ರಯತ್ನಗಳಲ್ಲಿ ದೇವರು ನಮಗೆ ಸಫಲತೆಯನ್ನು ಕೊಡಬೇಕು ಎಂಬುದಾಗಿ ನಾನು ನೀನು ಒಂದು ವೇಳೆ ಬಯಸೋದಾದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನಾನು ನೀನು ಮಾಡಬೇಕಾದಂಥ ಮೊಟ್ಟ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಇವತ್ತು ದೇವರು ನಮ್ಗೆ ಕೊಟ್ಟಿರುವಂಥ ಕೀ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ದೇವರ ಸನ್ನಿಧಿಗೆ ಬಂದಿರುವಂಥ ನಾವು, ಕೀರ್ತನೆ 103ನೇ ಅಧ್ಯಾಯ 3ನೇ ವಚನ ನಮಗೆ ಹೇಳ್ತದೆ, ಮೇಲುಗಳನ್ನು ಜ್ಞಾಪಕ ಮಾಡ್ಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇದು ಮೊದಲನೇ ಕೀ. ಈ ವರ್ಷದಲ್ಲಿ ನೀನು ನಾನು ಆಶೀರ್ವಾದ ಹೊಂದಬೇಕಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವು ದೇವರು ಮಾಡಿರುವಂಥ ಮೇಲುಗಳನ್ನು ಏನು ಮಾಡ್ಬೇಕ್ರಿ? ಜ್ಞಾಪಕ ಮಾಡ್ಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಅಫ್ಕೋರ್ಸ್ ದೇವರು ಈ ಸಂದರ್ಭದಲ್ಲಿ ನಮಗೆ ಮೇಲುಗಳನ್ನು ಯಾಕೆ ಜ್ಞಾಪಕ ಮಾಡ್ಕೊ ಎಂಬುದಾಗಿ ಹೇಳ್ತಾ ಇದ್ದಾನಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಇನ್ನೂ ಕೂಡ ಅನೇಕ ಸಮಸ್ಯೆಗಳಿರ್ಬೋದು, ನಮ್ಮ ಜೀವಿತದಲ್ಲಿ ಅನೇಕ ಸವಾಲುಗಳಿರ್ಬೋದು, ಇನ್ನೂ ಕೂಡ ನಮ್ಮ ಎದುರುಗಡೆ ಮುಚ್ಚಲ್ಪಟ್ಟಂಥ ಬಾಗಿಲುಗಳಿರ್ಬೋದು. ಆದರೂ ಕೂಡ ನಮ್ಮ ಜೀವಿತದಲ್ಲಿ ಎಷ್ಟೋ ಬಗೆಹರಿದಂಥ ಸಮಸ್ಯೆಗಳಿದ್ದಿರ್ಬೋದು. ಇದೆಲ್ಲವೂ ಇದ್ದರೂ ಕೂಡ, ಆದರೂ ಕೂಡ, ಇವೆಲ್ಲ ಸಮಸ್ಯೆ ಇದ್ದರೂ ಕೂಡ, ಇವೆಲ್ಲ ಸಮಸ್ಯೆ ನಮ್ಮ ಜೊತೆ ಇದ್ರೂ ಕೂಡ, ಆದರೂ ಕೂಡ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮ ಕೈಯನ್ನು ಆತನು ಬಿಡಲಿಲ್ಲ. ಆತನು ನೂತನ ವರ್ಷದಲ್ಲಿ ನಮ್ಮನ್ನು ಕಾಲಿಡುವಂತೆ ದೇವರು ಸಹಾಯ ಮಾಡಿದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನಮ್ಮ ಜೀವಿತದಲ್ಲಿ ಇನ್ನೂ ಕೂಡ ಬಗೆಹರಲಾದಂಥ ಅನೇಕ ಸಮಸ್ಯೆಗಳಿದ್ದರೂ ಕೂಡ, ಸವಾಲುಗಳಿದ್ದರೂ ಕೂಡ, ನಮ್ಮ ಜೀವಿತದಲ್ಲಿ ಇನ್ನೂ ಕೂಡ ಮುಚ್ಚಲ್ಪಟ್ಟಂಥ ಬಾಗಿಲುಗಳಿದ್ದರೂ ಕೂಡ, ಅನೇಕ ಸಮಸ್ಯೆ ಸುಳಿಯಲ್ಲಿ ಇದ್ದರೂ ಕೂಡ ನಾವು ನೋಡ್ತಿದ್ದೇವೆ, ನಾವು ಯಾಕೆ ದೇವರ ಮೇಲುಗಳನ್ನು ಜ್ಞಾಪಕ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಆತನು ಈ ನೂತನ ವರ್ಷದಲ್ಲಿ ಕಾಲಿಡೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಆತನು ನಮ್ಮ ಕೈಯನ್ನು ಬಿಡಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಒಂದು ವೇಳೆ ದೇವರು 2025ನೇ ವರ್ಷದಲ್ಲಿ ಆತನು ನಿನ್ನ ಕೈಯನ್ನು ಆತನು ಬಿಟ್ಟಿದ್ದೀನಪ್ಪ ಅಂತಂದರೆ, ನಿನಗೆ ಮಾಡುವಂಥ ಸಹಾಯವನ್ನು ಆತನು ಬಿಟ್ಟಿದ್ದೀನಪ್ಪ ಅಂತಂದರೆ, ನಿನ್ನ ಮೇಲಿರುವಂಥ ದೃಷ್ಟಿಯನ್ನು ಆತನು ತೆಗೆದಿದ್ದನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನೀನು ನನಗೆ ಸಂಬಂಧಪಟ್ಟವನಲ್ಲ, ನೀನು ನನಗೆ ಸಂಬಂಧಪಟ್ಟವಳಲ್ಲ. ಕಾರಣ ನೀನು ಅನೇಕ ಸಲ ನೀನು ಅಕ್ರಮವಾಗಿ ನೀನು ಜೀವಿಸಿದ್ಯಾ, ಅನೇಕ ಸಲ ನೀನು ತಪ್ಪುಗಳನ್ನು ಮಾಡಿದ್ಯಾ, ಅನೇಕ ಸಲ ನೀನು ಪಾಪಗಳನ್ನು ಮಾಡಿದ್ಯಾ, ಅನೇಕ ಸಲ ನನ್ನ ಆಜ್ಞೆಗಳನ್ನು ಮುರಿದು ಮುಂದೆ ಹೋಗಿದ್ಯಾ. ಅದಕ್ಕೋಸ್ಕರವಾಗಿ ನಾನು ನಿನ್ನ ಕೈಯನ್ನು ಬಿಡುವುದಿಲ್ಲ, ನಾನು ನಿನ್ನನ್ನು ರಕ್ಷಿಸುವುದಿಲ್ಲ, ನನ್ನ ದೃಷ್ಟಿ ನಿನ್ನ ಮೇಲಿಂದ ನಾನು ತೆಗಿತೀನಿ ಎಂಬುದಾಗಿ ದೇವರು ಒಂದು ವೇಳೆ ತನ್ನ ದೃಷ್ಟಿಯನ್ನು ಸೌಲನ ಮೇಲಿದ್ದಂಥ ದೃಷ್ಟಿಯನ್ನು ತೆಗೆದು ಒಂದು ವೇಳೆ ದಾವೀದನ ಮೇಲೆ ಹಾಕಿದಂತೆ ದೇವರು ನಮ್ಮ ದೃಷ್ಟಿಯನ್ನು ಒಂದು ವೇಳೆ ತೆಗೆದಿದ್ದನಪ್ಪ ಅಂತಂದರೆ, ನಾವು ಯಾರೂ ಕೂಡ ಇವತ್ತು ಹೊಸ ವರ್ಷದಲ್ಲಿ ಪ್ರವೇಶ ಮಾಡ್ಲಿಕ್ಕಾಗ್ತಾ ಇರಲಿಲ್ಲ, ದೇವರ ಸನ್ನಿಧಿಯಲ್ಲಿ ಬಂದು ನಾವು ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇನ್ನೂ ಕೂಡ ನನ್ನ ಜೀವಿತದಲ್ಲಿ ಸವಾಲುಗಳಿದ್ದರೂ ಕೂಡ, ಇನ್ನೂ ಕೂಡ ನಮ್ಮ ಜೀವಿತದಲ್ಲಿ ಬಗೆಹರಲಂಥ ಸಮಸ್ಯೆಗಳಿದ್ದರೂ ಕೂಡ, ಆದರೂ ಕೂಡ ನಾವು ಮೇಲುಗಳನ್ನು ಜ್ಞಾಪಕ ಮಾಡ್ಕೋಬೇಕು. ಮತ್ತು ದೇವ್ರು ಯಾಕೆ ಹೇಳ್ತಾ ಇದ್ದಾನಪ್ಪ ಅಂತಂದರೆ, ಈ ನೂತನ ವರ್ಷದಲ್ಲಿ ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ ಈ ಕೀ ಅಂತಕ್ಕಂಥದ್ದು ನಮ್ಮ ಹತ್ರ ಇರಬೇಕಂತೇಳಿರಿ. ಹಲ್ಲೆಲೂಯಾ. ಯಾವಾಗ ಮೇಲುಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ತೇವೋ, ದೇವರು ಮಾಡಿರುವಂಥ ಮೇಲುಗಳನ್ನು ಜ್ಞಾಪಕ ಮಾಡ್ಕೊಳ್ತೇವೋ, ಅದು ಈ ವರ್ಷದ ಆಶೀರ್ವಾದಕ್ಕೆ ಒಂದು ಕೀ ಇರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನಾವೊಂದು ವೇಳೆ ಮೇಲುಗಳನ್ನು ಜ್ಞಾಪಕ ಮಾಡ್ಕೊಳ್ಳಿಲ್ಲಪ್ಪ ಅಂತಂದರೆ, ದೇವ್ರು ಮಾಡಿರುವಂಥ ಸಹಾಯಗಳನ್ನು, ದೇವ್ರು ಮಾಡಿರುವಂಥ ಉಪಕಾರಗಳನ್ನು, ದೇವ್ರು ಮಾಡಿರುವಂಥ ವಿಷಯಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ಳಿಲ್ಲಪ್ಪ ಅಂತಂದರೆ, ಈ ವರ್ಷದ ಆಶೀರ್ವಾದಕ್ಕೆ ಅವೇ ನಮಗೆ ಏನಾಗ್ತವ್ರಿ? ಅವು
ಅಡ್ಡ ಗೋಡೆಯಾಗಿ ನಿಲ್ತಾವೆ ಅಂತೇಳಿರಿ. ಹಲ್ಲೆಲೂಯ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ನೂತನ ವರ್ಷದ ಆಶೀರ್ವಾದಕ್ಕಾಗಿ ನಾನು ನೀನು ಮಾಡಬೇಕಾಗಿರುವಂಥ ಮೊಟ್ಟ ಮೊದಲ ಕೆಲಸ ಏನಪ್ಪ ಅಂತಂದರೆ, ನಾನು ನೀನು ಏನು ಮಾಡ್ಬೇಕಂದ್ರೆ ಮೇಲುಗಳನ್ನು ಏನು ಮಾಡ್ಬೇಕ್ರಿ, ಜ್ಞಾಪಕ ಮಾಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯ. ಏನು ಜ್ಞಾಪಕ ಮಾಡ್ಕೊಳ್ಬೇಕ್ರಿ? ಮೇಲುಗಳನ್ನು ಏನು ಮಾಡಬೇಕು, ಜ್ಞಾಪಕ ಮಾಡ್ಕೊಳ್ಬೇಕು. ಓ ದೇವರೇ, ನನ್ನ ಜೀವಿತದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ, ನನ್ನ ಜೀವಿತದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ, ನನ್ನ ಜೀವಿತದಲ್ಲಿ ಬಗೆಹರಿದಂಥ ಸಮಸ್ಯೆಗಳಿದ್ದರೂ ಕೂಡ, ಇನ್ನೂ ಕೂಡ ನನಗೆ ಓಪನ್ ಆಗದಂಥ ಡೋರ್ ನನ್ನ ಎದುರುಗಡೆ ಇದ್ದರೂ ಕೂಡ, ಇನ್ನೂ ಕೂಡ ನನ್ನ ಜೀವಿತದಲ್ಲಿ ಯಾಕೋ ಅನೇಕ ಸಲ ನಾನು ಸೋತಿರ್ಬೋದು, ಅನೇಕ ಸಲ ನಾನು ಬಿದ್ದಿರ್ಬೋದು, ಅನೇಕ ಸಲ ನಾನು ಕೈ ಬಿಡಲ್ಪಟ್ಟವಳ ರೀತಿಯಿಂದ ನಾನು ಜೀವಿಸಿರೋದು. ಬಟ್ ಆದರೂ ದೇವರೇ, ಹೌದು ಸ್ವಾಮಿ, ನಿನ್ನ ಹಸ್ತವನ್ನು ನನಗೆ ಬಿಡದೆ, ನಿನ್ನ ಬಲಗೆಯನ್ನು ನನಗೆ ಆಧಾರ ಕೊಟ್ಟು, ದೇವರೇ ಹೌದು ಸ್ವಾಮಿ, ನನ್ನ ಕೈ ಬಿಡದೆ, ನನ್ನ ಕೈ ಹಿಡಿದು ನಿನ್ನ ಬಲಗೆ ಹಸ್ತ ಕೊಟ್ಟು ಈ ನೂತನ ವರ್ಷದಲ್ಲಿ ನನಗೆ ಪ್ರವೇಶ ಮಾಡಿದ್ದಪ್ಪ ಅಂತೇಳಿ ದೇವರು ಮಾಡಿದಂಥ ಮೇಲುಗಳನ್ನು ಒಂದು ಸಲ ಜ್ಞಾಪಕ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯ. ಇದು ಮೊದಲನೇ ಕೀ. ಯಾರು ದೇವರು ಮಾಡಿರುವಂಥ ಮೇಲುಗಳನ್ನು ಜ್ಞಾಪಕ ಮಾಡ್ಕೊಳ್ತಾರೋ, ಯಾರು ದೇವರು ಮಾಡಿರುವಂಥ ಮೇಲುಗಳನ್ನು ನೆನಪಿಗೆ ತಂದುಕೊಳ್ತಾರೋ, ನೆನಪಿನಲ್ಲಿ ಇಟ್ಕೊಳ್ತಾರೋ, ಅವರ ಜೀವಿತಕ್ಕೆ ಬರುವಂಥ ದಿನಮಾನಗಳಲ್ಲಿ ದೊಡ್ಡ ಆಶೀರ್ವಾದವನ್ನು ಸುರಿಸ್ತಾನಂತೇಳಿರಿ. ಹಲ್ಲೆಲೂಯ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾವು ಮೇಲುಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ಳೋಣ. ಎರಡನೇದಾಗಿ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾರಾದರೂ ದಯಮಾಡಿ ಓದ್ತೀರಾ? ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಎರಡನೇ ಮಾತು, ಎರಡನೇ ಕೀ ನಾನು ನಿಮ್ಗೆ ಕೊಡ್ತೇನೆ. ಈ ವರ್ಷದಲ್ಲಿ ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ ನಾನು ನೀನು ಮಾಡಬೇಕಾದಂಥ ಎರಡನೇ ಶ್ರೇಷ್ಠವಾದಂಥ ಕೆಲಸ, ಆಶೀರ್ವಾದ ಬಯಸುವಂಥವರು ಖಂಡಿತವಾಗಿ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಬರೆದುಕೊಳ್ರಿ. ಈ ಒಂದು ಮಾತನ್ನು ನೀವು ನಿಮ್ಮ ಹೃದಯದ ಹಲಗೆ ಮೇಲೆ ಬರೆದುಕೊಳ್ರಿ. ಖಂಡಿತವಾಗಿ ಈ ವರ್ಷದಲ್ಲಿ ಈ ಮಾತುಗಳು ಕೀ ನಿಮ್ಮ ಹತ್ರ ಇತ್ತಪ್ಪ ಅಂತಂದರೆ ಆಶೀರ್ವಾದದ ಬಾಗಿಲುಗಳು ತಾನೇ ತೆರೆಯಲ್ಪಡ್ತವೆ. ನೋಡ್ರಿ, ಯಾರಾದರೂ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ಓದ್ರಿ. ಸಹೋದರರೇ, ನಾನಂತೂ ಹಿಡಿದುಕೊಂಡಿದ್ದೇನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಲ್ಲೆಲೂಯ. ನಾವು ನೋಡ್ತೇವೆ ಪ್ರೀತಿಯ ಸಹೋದರನೇ, ದೇವಜನರೇ, ಸಹೋದರ ಸಹೋದರಿಯರೇ, ಎರಡನೇದಾಗಿ ನಾವು ಏನು ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಸಂದಳಿ. ಎರಡನೇ ಕೀ 26ನೇ ವರ್ಷಕ್ಕೆ, ಈ ಹೊಸ ವರ್ಷಕ್ಕೆ ಆಶೀರ್ವಾದಕ್ಕೆ ಆ ಬಾಗಿಲು ತೆರಿಬೇಕಪ್ಪ ಅಂದರೆ ಎರಡನೇ ಕೀ ಯಾವುದಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಗತವನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಮರೆತು ಬಿಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಗತವನ್ನು ಯಾವಾಗ ನಾವು ಮರೆತು ಬಿಡ್ತೀವೋ, ಗತ ಜೀವಿತವನ್ನು ಯಾವಾಗ ನಾವು ಜ್ಞಾಪಕಕ್ಕೆ ತಂದುಕೊಳ್ಳುವುದಿಲ್ಲವೋ, ಹಳೆಯ ಕಾರ್ಯಗಳನ್ನು ನಾವು ಗತವನ್ನು ಯಾವಾಗ ಮರೆತು ಬಿಡ್ತೇವೋ, ಗತವನ್ನು ಯಾವಾಗ ಬಿಟ್ಟು ಬಿಡ್ತೇವೋ, ಆವಾಗ ಆಶೀರ್ವಾದದ ಬಾಗಿಲು ಅಂತಕ್ಕಂಥ ತೆರೀತದೆ ಅಂತೇಳಿರಿ. ಹಲ್ಲೆಲೂಯ. ಒಂದು ವೇಳೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಹಳೇದನ್ನು ಒಂದು ವೇಳೆ ನಾವು ಬಿಡಲಿಲ್ಲಪ್ಪ ಅಂತಂದರೆ, ಹಳೇದನ್ನು ಒಂದು ವೇಳೆ ನಾವು ತೆಗೆದು ಹಾಕಲಿಲ್ಲಪ್ಪ ಅಂದರೆ, ಹಳೇದನ್ನು ನಾವು ಹಾಗೆ ಇಟ್ಕೊಂಡೇವಪ್ಪ ಅಂತಂದರೆ, ನಾವು ನೋಡ್ತೇವೆ ಈ ನೂತನ ವರ್ಷದಲ್ಲಿ ಆಶೀರ್ವಾದ ಅಂತಕ್ಕಂಥದ್ದು ಕೇವಲ ನಮಗೆ ಕನಸಿನ ರೀತಿಯಲ್ಲಿ ಇರ್ತದೆ ಅಂತೇಳಿರಿ. ಹಲ್ಲೆಲೂಯ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೀವಿ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಗತವನ್ನು ಬಿಡು ಎಂಬುದಾಗಿ ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಹಳೇದನ್ನು ಬಿಡು ಎಂಬುದಾಗಿ ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಒಂದು ವೇಳೆ ಇವತ್ತು ಹೋದ ವರ್ಷದಲ್ಲಿ ಇದ್ದಂಥ ಕೋಪ ಇನ್ನೂ ಕೂಡ ನಮ್ಮಲ್ಲಿ ಇದ್ದಿರ್ಬೋದು, ಹೋದ ವರ್ಷದಲ್ಲಿ ಇದ್ದಂಥ ಸುಳ್ಳು ಇನ್ನೂ ಕೂಡ ನಮ್ಮ ಜೀವಿತದಲ್ಲಿ ಇರ್ಬೋದು, ಹೋದ ವರ್ಷದಲ್ಲಿ ಇದ್ದಂಥ ಅವಿಧೇಯತೆ ಇನ್ನೂ ಕೂಡ ನಮ್ಮ ಜೀವಿತದಲ್ಲಿ ಇರ್ಬೋದು, ಕಳೆದ ವರ್ಷ ನಮ್ಮ ಜೀವಿತದಲ್ಲಿ ಏನೇನು ಬಲಹೀನತೆ ಇತ್ತು ಅದು ಕೂಡ ಇನ್ನೂ ಕೂಡ ಇತ್ತಪ್ಪ ಅಂತಂದರೆ ಅದು ಏನು ಮಾಡ್ಬೇಕಂತ್ರಿ? ಏನು ಮಾಡ್ಬೇಕಂತ? ಗತವನ್ನು ಏನು ಮಾಡ್ಬೇಕಂತ? ಅದನ್ನು ಬಿಟ್ಟು ಬಿಡಬೇಕೆಂಬುದು ನೋಡ್ತೇವೆ. ಗತವನ್ನು ಯಾವಾಗ ನಾವು ಬಿಟ್ಟು ಬಿಡ್ತೀವೋ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಗತವನ್ನು ದೇವರು ಬಿಡು ಎಂಬುದಾಗಿ ಹೇಳ್ತಾನಪ್ಪ ಅಂತಂದರೆ ಏನೇನು ಬಿಡಬೇಕಂತೇಳಿ, ಗತ ಹಳೆಯವುಗಳು ಏನೇನು ಬಿಡಬೇಕಪ್ಪ ಅಂತಂದರೆ, ನೀವು ಮನೆಗೆ ಹೋಗೋದ್ರಿ, ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 20ನೇ ವಚನ, ಮನೆಗೆ ಹೋಗೋದ್ರಿ, ಅಲ್ಲಿ ದೊಡ್ಡ ಲಿಸ್ಟೇ ಇದೆ ಅಂತೇಳಿರಿ. ಹಳೆಯವುಗಳು ಏನವ ನಮ್ಮಲ್ಲಿ, ಹಳೆಯವುಗಳು ನಾವು ಏನೇನು ಬಿಡಬೇಕು, ಏನೇನು ತೆಗೆದು ಹಾಕಬೇಕಂತೇಳಿ, ಈ ನೂತನ ವರ್ಷದ ಆಶೀರ್ವಾದ ಹೊಂದಿಕೊಳ್ಳಲು ಹಳೆಯವು ಏನು ಬಿಡಬೇಕಂತೇಳಿ ಗಲಾತ್ಯ 5:20 ನೀವು ಮನೆಗೆ ಹೋಗಿ ಓದಿದ್ರಪ್ಪ ಅಂದರೆ ಅಲ್ಲಿ ಬಹಳ ದೊಡ್ಡ ಲಿಸ್ಟೇ ಅಲ್ಲಿದೆ ಎಂಬುದಾಗಿ ನೋಡ್ತೀವಿ. ಈ ನೂತನವಾದಂಥ ಆಶೀರ್ವಾದ ಹೊಂದಿಕೊಳ್ಳಲು ನಾವು ಎರಡನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಗತವನ್ನು ಏನು ಮಾಡ್ಬೇಕ್ರಿ? ಬಿಟ್ಟು ಬಿಡಬೇಕಂತೇಳಿ ಎರಡನೇದು. ಸೊ ಮೂರನೇದಾಗಿ ನಾವು ನೋಡೋಣ ನನ್ನ ಪ್ರೀತಿ ದೇವ್ರ ಮಕ್ಕಳೇ, 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 7ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದನ್ನು ತಿರುಗಿಸ್ರಿ. 2 ಕ್ರಾನಿಕಲ್
ಮೂರನೇ ಕೀ ಆಶೀರ್ವಾದಕ್ಕೆ. ದೇವ್ರು ನಮ್ಮನ್ನು ಈ ವರ್ಷದಲ್ಲಿ ಆಶೀರ್ವಾದ ಮಾಡಬೇಕಪ್ಪ ಅಂತಂದರೆ, ದೇವರು ಈ ವರ್ಷದಲ್ಲಿ ನಮ್ಮನ್ನು ಹೆಚ್ಚಿಸಬೇಕಪ್ಪ ಅಂತಂದರೆ, ಮೂರನೇ ಒಂದು ಕೀ ಏನೆಂಬುದಾಗಿ ದೇವರು ವಾಗ್ದಾನ ಮಾಡುತ್ತ ಸಂದರ್ಭದಲ್ಲಿ 2 ಕ್ರಾನಿಕಲ್ 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 7ನೇ ಅಧ್ಯಾಯ 14ನೇ ವಚನ ಓದ್ರಿ. ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, 2026ನೇ ವರ್ಷಕ್ಕೆ ಆಶೀರ್ವಾದಕ್ಕೆ ಮೂರನೇ ಕೀ ಯಾವುದಪ್ಪ ಅಂತಂದರೆ 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 7ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ನಮಗೆ ಹೇಳ್ತಾನೆ. ದೇವರು ನಮ್ಮೊಂದಿಗೆ ಹೀಗೆ ಮಾತಾಡ್ತಾ ಇದ್ದಾನೆ. ಇವತ್ತು 4 ಮಾತುಗಳಲ್ಲಿ 3ನೇ ಮಾತು ಯಾವುದಪ್ಪ ಅಂತಂದರೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ವರ್ಷದಲ್ಲಿ ಆಶೀರ್ವಾದಗಳನ್ನು ಸ್ವಂತವಾಗಿ ಮಾಡಿಕೊಳ್ಬೇಕಪ್ಪ ಅಂತಂದರೆ, ಆಶೀರ್ವಾದಗಳು ನಿಧಿಯಾಗಿ ನಾನು ನೀನು ಮಾರ್ಪಡಬೇಕಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, 3ನೇದಾಗಿ ನಾವು ನೋಡ್ತೇವೆ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಈ ನೂತನ ವರ್ಷ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ಈ ನೂತನ ವರ್ಷದಲ್ಲಿ ನಿನ್ನ ಪ್ರಯಾಣವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ಈ ನೂತನ ವರ್ಷದ ಮೊದಲನೇ ದಿನದಲ್ಲಿ ನಿನ್ನ ಮೊದಲನೇ ಹೆಜ್ಜೆ, ವಿಶ್ವಾಸದ ಹೆಜ್ಜೆಯನ್ನು ಹಾಕಿ ಮುಂದೆ ಸಾಗೋದಕ್ಕಿಂತ ಮುಂಚಿತವಾಗಿ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಾವು ನೋಡ್ತೇವೆ ಪಶ್ಚಾತ್ತಾಪ ಪಡೋಣ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ನನ್ನ ಪ್ರಜೆಗಳು, ನಾನು ಆರಿಸ್ಕೊಂಡಂಥ ಪ್ರಜೆಗಳು ಯಾವಾಗ ನನ್ನ ಸನ್ನಿಧಿಗೆ ಬಂದು ನನ್ನ ದರ್ಶನವನ್ನು ಬಯಸಿ ತಾವು ಮಾಡಿರುವಂಥ ತಪ್ಪುಗಳನ್ನು ಒಪ್ಪಿಕೊಳ್ತಾರೋ, ತಾವು ಮಾಡಿರುವಂಥ ಅಕ್ರಮಗಳನ್ನು ಒಪ್ಪಿಕೊಳ್ತಾರೋ, ಯಾವಾಗ ಪಶ್ಚಾತ್ತಾಪ ಪಡ್ತಾರೋ, ಆವಾಗ ನನ್ನ ಜನರನ್ನು, ನನ್ನ ಪ್ರಜೆಗಳನ್ನು, ಅವರಿರುವಂಥ ಸ್ಥಳವನ್ನು, ಅವರಿರುವಂಥ ದೇಶವನ್ನು ನಾನು ಏನು ಮಾಡ್ತೇನೆ ಅಂದರೆ ಸ್ವಸ್ಥಪಡಿಸ್ತೀನಿ, ಆರೋಗ್ಯ ಕೊಡ್ತೀನಿ, ಅಭಿವೃದ್ಧಿ ಪಡಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ 2026ನೇ ವರ್ಷದಲ್ಲಿ ಅಭಿವೃದ್ಧಿ, ಆಶೀರ್ವಾದ ಎಲ್ಲವೂ ಕೂಡ ನಮಗೆ ಸ್ವಂತ ಆಗಬೇಕಪ್ಪ ಅಂತಂದರೆ, ನಾನು ನೀನು ಮಾಡಬೇಕಾದಂಥ 3ನೇ ಕೆಲಸ ಯಾವುದಪ್ಪ ಅಂತಂದರೆ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿರಿ. ಹಲ್ಲೆಲೂಯಾ. ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಇನ್ನೂ ಕೂಡ ನಿನ್ನ ಜೀವಿತದಲ್ಲಿ ಪಶ್ಚಾತ್ತಾಪ ಪಡಲಾರ್ದಂಥ, ಇನ್ನೂ ಕೂಡ ನಿನ್ನ ಜೀವಿತದಲ್ಲಿ ಒಪ್ಪಿಕೊಳ್ಳಲಾರ್ದಂಥ, ಇನ್ನೂ ಕೂಡ ನಿನ್ನ ಜೀವಿತದಲ್ಲಿ ನಿನ್ನ ಬಾಯಿಂದ ಅರಿಕೆ ಮಾಡಲಾರ್ದಂಥ ಯಾವುದಾದ್ರೂ ಒಂದು ಪಾಪ ನಿನ್ನ ಜೀವಿತವನ್ನು ಆಳ್ತಾ ಇತ್ತಪ್ಪ ಅಂತಂದರೆ, ಅದು 2026ನೇ ವರ್ಷಕ್ಕೆ ನಿನ್ನ ಆಶೀರ್ವಾದಕ್ಕೆ ಅದು ಅಡ್ಡ ಗೋಡೆ ಅಂತ ನಿಂತು ಬಿಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಈ 2026ನೇ ವರ್ಷದಲ್ಲಿ ದೇವರು ನಿನ್ನನ್ನು ಆತನು ಅಭಿವೃದ್ಧಿ ಮಾಡಬೇಕಂತ ಇದ್ದೇನೆ, ಆಶೀರ್ವಾದ ಮಾಡಬೇಕಂತ ಇದ್ದೇನೆ. ಕಳೆದ ವರ್ಷದಂತೆ ನಿನ್ನ ಜೀವಿತವನ್ನು ದುರಾವಸ್ಥೆಯಲ್ಲಿರಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇಲ್ಲ. ದೇವರು ನಿನ್ನ ಗತ ಜೀವಿತ ಇದ್ದಂತೆ ಇರಬೇಕೆಂಬುದಾಗಿ ಇಷ್ಟಪಡ್ತಾ ಇಲ್ಲ. ದೇವರ ಮನಸ್ಸು, ದೇವರ ಆಸೆ ಏನಪ್ಪ ಅಂದರೆ, ನೀನು ಕಳೆದ ವರ್ಷ ಇದ್ದಂತೆ, ಕಳೆದ ವರ್ಷ ನೀನು ಬದುಕಿದ್ದಂತೆ, ಕಳೆದ ವರ್ಷ ನಿನ್ನ ಸ್ಥಿತಿಗತಿ ಇದ್ದಂತೆ ದೇವರಿಗೆ ಎಷ್ಟು ಮಾತ್ರಕ್ಕೂ ಇಷ್ಟ ಅಲ್ಲ. ಈ ನೂತನ ವರ್ಷದಲ್ಲಿ ನೀನು ಗತವನ್ನು ಮಾರ್ಪಡಿಸ್ಬೇಕಂತ ಇದ್ದೇನೆ. ಈ ನೂತನ ವರ್ಷದಲ್ಲಿ ನೀನು ಪರಿಸ್ಥಿತಿಗಳನ್ನು ಮಾರ್ಪಡಿಸ್ಬೇಕಂತ ಇದ್ದೇನೆ. ಈ ಹೊಸ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಬೇಕಂತ ಇದ್ದೇನೆ. ಈ ಹೊಸ ವರ್ಷದಲ್ಲಿ ನಿನಗೆ ಹೊಸ ದರ್ಶನಗಳು ಕೊಡಬೇಕಂತ ಇದ್ದೇನೆ. ಈ ಹೊಸ ವರ್ಷದಲ್ಲಿ ನಿನಗೆ ಹೊಸ ಬಾಧ್ಯತೆಯನ್ನು ಕೊಡಬೇಕಂತ ಇದ್ದೇನೆ. ಈ ಹೊಸ ವರ್ಷದಲ್ಲಿ, ನೂತನ ವರ್ಷದಲ್ಲಿ ಎಲ್ಲವೂ ಕೂಡ ಆತನಿಗೆ ನೂತನ ಮನಸ್ಸು, ನೂತನ ಹೃದಯ, ನೂತನ ವಾಗ್ದಾನ, ನೂತನ ಕೆಲಸ, ನೂತನ ದರ್ಶನ ಎಲ್ಲವೂ ಕೂಡ ಆತನು ನಿನಗೆ ನೂತನ ಮಾಡಬೇಕೆಂಬುದಾಗಿ ಆತನ ಮನಸ್ಸಿದೆ ಅಂತೇಳಿರಿ. ಹಲ್ಲೆಲೂಯಾ. ನಿನ್ನ ಮನಸ್ಸೇನಿದೆ ಒಂದ್ಸಲ ಆಲೋಚನೆ ಮಾಡು. ದೇವ್ರ ಮನಸ್ಸೇನೆಂದರೆ, ಗತ ಜೀವಿತದಲ್ಲಿ ಇದ್ದಂತೆ ನಿನ್ನ ನೆಡಲಿಕ್ಕೆ ದೇವರಿಗೇನಿಲ್ಲ, ಮನಸ್ಸಿಲ್ಲ. ಅದಕ್ಕೋಸ್ಕರಾಗಿ ನಿನ್ನ ಆಶೀರ್ವಾದಕ್ಕೆ 3ನೇ ಬಹಳ ಶ್ರೇಷ್ಠವಾದಂಥ ಮಾತೇನಪ್ಪ ಅಂತಂದರೆ, ನಾವು ಪಶ್ಚಾತ್ತಾಪ ಪಡೋಣ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಪಶ್ಚಾತ್ತಾಪದಲ್ಲಿ ಅಡಗಿರುವಂಥ ಆಶೀರ್ವಾದ, ಪಶ್ಚಾತ್ತಾಪ ಪಟ್ಟಾಗ ಬರುವಂಥ ಆಶೀರ್ವಾದ ಬಲು ದೊಡ್ಡ ಆಶೀರ್ವಾದ ಇದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಮ್ಮ ಜೀವಿತದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದಂಥ ಸಂದರ್ಭದಲ್ಲಿ, ತಿಳಿಯದೆ ಮಾಡಿದಂಥ ತಪ್ಪುಗಳಿಗಾಗಿ ಯಾವಾಗ ಪರಿಶುದ್ಧಾತ್ಮ ದೇವರು ನಮಗೆ ಮನವರಿಕೆ ಮಾಡ್ತಾನೋ, ಪರಿಶುದ್ಧಾತ್ಮ ದೇವರು ನಮಗೆ ಪಾಪದ ಅರಿವನ್ನು ಹುಟ್ಟಿಸ್ತಾನೋ, ತಕ್ಷಣ ನಮ್ಮಲ್ಲಿ ಪಶ್ಚಾತ್ತಾಪದ ಮನಸ್ಸು ಬರ್ಬೇಕಂತೇಳಿರಿ. ಹಲ್ಲೆಲೂಯಾ. ತಕ್ಷಣ ಏನು ಬರ್ಬೇಕ್ರಿ? ಪಶ್ಚಾತ್ತಾಪದ ಮನಸ್ಸು ಬರ್ಬೇಕು ತಕ್ಷಣ. ಪರಿಶುದ್ಧಾತ್ಮನ ಕೆಲಸ ಏನಪ್ಪ ಅಂತಂದರೆ, ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಯಾಕೆ ಇಟ್ಟಿದ್ದಾನಂದರೆ, ಮುದ್ರೆಯಾಗಿ ನಮಗೆ ಯಾಕೆ ಒಳಗೆ ಕೊಟ್ಟಿದ್ದಾನಂದರೆ, ಬ್ಯಾಪ್ಟಿಸಮ್ ಆದಮೇಲೆ ಆತನ ಏನು ಮಾಡ್ತಾನಂದರೆ, ಪ್ರತಿ ಸಲ ನಾವು ತಪ್ಪಿ ಹೋದಾಗ ಆತನು ಪಾಪದ ಅರಿವನ್ನು ನಮಗೆ ಹುಟ್ಟಿಸ್ತಾನಂತೇಳಿರಿ. ಅಲ್ಲೆಲ್ಲೂಯ್ಯ. ಏನು ಮಾಡ್ತಾನೆ ರೀ ಪರಿಶುದ್ಧಾತ್ಮ ದೇವರು? ನಾವು ಪ್ರತಿ ಸಲ ತಪ್ಪು ಮಾಡಿದಾಗ ಏನು ಮಾಡ್ತಾನಂದರೆ, ಪಾಪದ ಅರಿವನ್ನು ನಮಗೆ ಆತನು ಹುಟ್ಟಿಸ್ತಾನೆ. ಪಾಪದ ಅರಿವನ್ನು ಹುಟ್ಟಿಸಿದ ಮೇಲೆ ನಮ್ಮ ಮನಸ್ಸಾಕ್ಷಿ ನಮಗೆ ವಿರುದ್ಧವಾಗಿ ಸಾಕ್ಷಿ ಹೇಳುವಂಥ ಸಂದರ್ಭದಲ್ಲಿ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ, ಪಶ್ಚಾತ್ತಾಪ ಪಟ್ಟು ಏನು ಮಾಡ್ಬೇಕಂದ್ರೆ ನಾವು ದೇವರಿಗೆ ಬೇಡಿಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ,
ತಪ್ಪು ಮಾಡಲಾರ್ದವ್ರು ಯಾರೂ ಇಲ್ಲರಿ. ತಪ್ಪು ಮಾಡಲಾರ್ದವರು ಯಾರೂ ಇಲ್ಲ. ಎಲ್ಲರಲ್ಲಿಂದ ತಪ್ಪುಗಳಾಗ್ತವ. ಎಲ್ಲರ ಕಾಲು ಭೂಮಿ ಮೇಲೆ ಅವ. ಭೂಮಿ ಬಿಟ್ಟು ಯಾರು ಹರೇನ್ರಿ? ಭೂಮಿ ಮೇಲೆ ನಾ ಇಲ್ಲ, ನನ್ನ ಕಾಲು ಅಂತರ್ಕಲಿ ಅವನರು ಯಾರು ಹರೇನ? ಇಲ್ಲ. ನರ ಜನ್ಮದವರು, ತಾಯಿ ಗರ್ಭದಿಂದ ಹುಟ್ಟಿದಂಥವರು, ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಂಥ ಪ್ರತಿಯೊಬ್ಬನು, ಈ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ತಪ್ಪುಗಳನ್ನು ಮಾಡ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ಆತನು ಪಾಪದಲ್ಲಿ ಬೀಳ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ಆತನು, ನಾವು ನೋಡ್ತೇವೆ, ಆತನು ಎಷ್ಟು ಮಾತ್ರಕ್ಕೂ ಮೇಲೆ ಬರಲಾರ್ದಂಥ ಸ್ಥಿತಿಯಲ್ಲಿ ಆತನು ಬಿದ್ದು ಬಿಡ್ತಾನೆ. ಆದರೆ ನಾವು ನೋಡ್ತೀವಿ, ದೇವ್ರ ವಾಕ್ಯ ಏನು ಹೇಳ್ತದಪ್ಪ ಅಂತಂದರೆ, ದೇವ್ರು ನಮಗೇನು ಹೇಳ್ತಾನಪ್ಪ ಅಂತಂದರೆ, ಬಿದ್ದಂಥ ಸ್ಥಿತಿಯಲ್ಲೇ ಬಿದ್ದಿಟ್ಕೊಂಡಿರೋದಕ್ಕೆ ನನಗೂ ನಿನಗೂ ಇಷ್ಟ ಇರಬೇಕು ಹೊರತಾಗಿ ದೇವ್ರಿಗೆ ಇಷ್ಟ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ನನಗೂ ನಿನಗೂ ಯಾವ ಸ್ಥಳದಲ್ಲಿ ನಾವು ಬಿದ್ದಿದ್ದೇವೋ ಅದೇ ಸ್ಥಳದಲ್ಲಿ ಬಿದ್ದಿರೋದಕ್ಕೆ ನನಗೆ ನಿನಗೆ ಇಷ್ಟ ಏನೋ, ಆದರೆ ಯಾರಿಗಿಷ್ಟ ಇಲ್ಲ? ದೇವ್ರಿಗೆ ಇಷ್ಟ ಇಲ್ಲ. ದೇವ್ರಿಗೆ ಇಷ್ಟ ಏನಪ್ಪ ಅಂತಂದರೆ, ಎಜ್ಕೇಲನ ಪುಸ್ತಕ 18ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಒಬ್ಬ ದುಷ್ಟನ ತಂದು ದುಷ್ಟತ್ವದಲ್ಲಿ ಸಾಯುವುದು ನನಗೆ ಇಷ್ಟ ಇಲ್ಲ ಎಂಬುದಾಗಿ ದೇವ್ರು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಎಂಥ ಒಳ್ಳೆಯ ಮನಸ್ಸು ರೀ ದೇವ್ರ ಮನಸ್ಸು. ಒಬ್ಬ ದುಷ್ಟನು ತನ್ನ ದುಷ್ಟತ್ವವನ್ನು ಬಿಡಲಿ, ಒಬ್ಬ ದುರ್ಮಾರ್ಗಿಯು ತನ್ನ ದುರ್ಮಾರ್ಗವನ್ನು ಬಿಡಲಿ, ಒಬ್ಬ ಪಾಪಿಷ್ಟನು ತನ್ನ ಪಾಪವನ್ನು ಬಿಡಲಿ, ಪಶ್ಚಾತ್ತಾಪ ಪಡಲಿ, ಅವನು ಮಾನಸಾಂತರ ಹೊಂದಲಿ, ಆತನು ಒಪ್ಪಿಕೊಳ್ಳಲಿ. ಆತನ ಪಶ್ಚಾತ್ತಾಪಪಟ್ಟು ಆತನು ಒಪ್ಪಿಕೊಂಡನಪ್ಪ ಅಂತಂದರೆ ಆತನ ತಪ್ಪುಗಳನ್ನು, ಆತನ ಪಾಪಗಳನ್ನು ಮೋಡದಂತೆ ನಾನು ಹಾರಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಅಮೂಲ್ಯವಾದಂಥ ರಕ್ತದಿಂದ ಅವರ ಪಾಪಗಳು ಕಡು ಕೆಂಪಾಗಿದ್ದರೂ ಕೂಡ ಅವುಗಳನ್ನು ತೊಳೆದು ನಾನು ಹಿಮದಂತೆ ಬೆಳ್ಳಗೆ ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಇಷ್ಟೊಂದು ದೇವರು ನಮಗೆ ಪ್ರೀತಿ ಮಾಡಿ, ದೇವರು ನಮಗೆ ಪಶ್ಚಾತ್ತಾಪ ಪಡೋದಕ್ಕೋಸ್ಕರ ಹೇಳುವಂಥ ಸಂದರ್ಭದಲ್ಲಿ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, 2025ನೇ ವರ್ಷದಲ್ಲಿದ್ದಂಥ ಅವಿಧತೆ, 2025ನೇ ವರ್ಷದಲ್ಲಿದ್ದಂಥ ಒಂದು ಬಲಹೀನವಾದಂಥ ಜೀವಿತ, ಒಪ್ಪಿಕೊಳ್ಳದಂಥ ಜೀವಿತ ಈ ವರ್ಷದಲ್ಲಿ ತೆಗೆದುಕೊಂಡು ಮುಂದೆ ಹೋದೆವು ಅಂದರೆ ಏನಾಗ್ತದಪ್ಪ ಅಂತಂದರೆ, ಅದು ನಮ್ಮ ಆಶೀರ್ವಾದಕ್ಕೆ ಅಡ್ಡಗೋಡೆಯಾಗಿ ನಿಲ್ತದೆ ಅಂತೇಳಿರಿ. ಹಲ್ಲೆಲೂಯಾ. ತಪ್ಪು ಮಾಡಲಾರ್ದವ್ರು ಯಾರೂ ಇಲ್ಲರಿ, ಎಲ್ಲರೂ ತಪ್ಪು ಮಾಡಿದ್ದಾರೆ. ದೊಡ್ಡ ದೊಡ್ಡ ಭಕ್ತರು ಕೂಡ ತಪ್ಪು ಮಾಡಿದ್ದಾರೆ. ಆದರೆ ಅಂಥ ದೊಡ್ಡ ಭಕ್ತರು ತಪ್ಪು ಮಾಡಿದಾಗ ಅವ್ರು ಮಾಡಿದಂಥ ಒಂದು ಕೆಲಸ ಏನಂದರೆ, ಒಳ್ಳೆ ಕೆಲಸ ಏನಂದರೆ, ತಕ್ಷಣ ಅವ್ರು ಪಶ್ಚಾತ್ತಾಪ ಪಟ್ಟಿದ್ದಾರೆ ಅಂತೇಳಿರಿ. ಹಲ್ಲೆಲೂಯಾ. ತಕ್ಷಣ ಏನು ಮಾಡ್ಯಾರ ಅವರು? ನೋಡ್ರಿ, ದಾವೀದನನ್ನು ತೆಗೆದುಕೊಳ್ರಿ ನೀವು. ದಾವೀದ ತಪ್ಪು ಮಾಡಿದ್ರು ಕೂಡ, ದಾವೀದ ಪಾಪ ಮಾಡಿದ್ರು ಕೂಡ ತಿರುಗಿ ಆತನ ಸಿಂಹಾಸನ ಮೇಲೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ದಾವೀದನ ತಪ್ಪು ಮಾಡಿದಾಗ ನಾತಾನ್ ಪ್ರವಾದಿ ಬಂದು ಹೇಳ್ತಾನೆ. ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ದಾವೀದ ಪಾಪ ಮಾಡಿದ ತಕ್ಷಣ, ದಾವೀದು ಪಾಪದಲ್ಲಿ ಬಿದ್ದ ತಕ್ಷಣ ನಾವು ನೋಡ್ತೇವೆ, ದೇವರು ನಾತನ ಪ್ರವಾದಿಯನ್ನು ಕಳಿಸ್ತಾನೆ. ನಾತನ ಪ್ರವಾದಿ ಬಂದು ಆತನ ಹೆಂಗೆ ಹೇಳ್ತಾನೆ ಗೊತ್ತದ? ರಾಜ, ನೀ ತಪ್ಪು ಮಾಡಿದಂತೇಳಿ ನೇರವಾಗಿ ಬಂದು ಹೇಳಲ್ಲ. ಆಗಿನ ಕಾಲಕ್ಕೆ ಹೆಂಗಿತ್ತಂದರೆ, ರಾಜನಾದ್ರೆ ನಿಂತು ಮಾತಾಡೋದೇ ಭಾಳ ದೊಡ್ಡ ಸಮಸ್ಯೆ ಇತ್ತು. ಅಂದರೆ ರಾಜ ನೀನು ತಪ್ಪು ಮಾಡಿದಂದರೆ ಅವನ ತಲೆ ಹಾರೋಗ್ತಿತ್ತು. ಅದಕ್ಕೆ ಈ ನಾತನ್ ಪ್ರವಾದಿಗೆ, ಹೋಗು ದಾವೀದ ತಪ್ಪು ಮಾಡ್ಯಾನ, ಪಾಪ ಮಾಡ್ಯಾನ, ಹೋಗವನಿಗೆ ಹೇಳ ಆತನ ತಪ್ಪು ಅಂಥೇಳಿ, ಆತನ ಪಾಪ ಹೇಳಂತ ಹೇಳಿದಾಗ ಈ ನಾತನ ಪ್ರವಾದಿ ಬಂದು ದಾವೀದನಿಗೆ ಏನು ಹೇಳ್ತಾನೆ ಗೊತ್ತದ್ರಿ? ಹೆಂಗೆ ಹೇಳ್ತಾನೆ ಗೊತ್ತದ್ರಿ? ಆತನಿಗೆ ಹೆಂಗೆ ಹೇಳ್ತಾನೆ ಗೊತ್ತದ? ದಾವೀದನ ಎದುರು ಹೋಗಿ ನಿಲ್ತಾನೆ. ದಾವೀದನು ಈ ನಾತನ ಪ್ರವಾದಿಗೆ ಭಾಳ ಗೌರವಿಸ್ತಾನೆ. ಆತನ ಒಳಗಡೆ ಅರಮನೆ ಬಂದ ತಕ್ಷಣ, ಏನಪ್ಪ ನನಗೋಸ್ಕರವಾಗಿ ಏನಾದರೂ ಒಂದು ಸಮಾಚಾರ ತಂದಿದ್ದೀಯಾ, ಏನಾದರೂ ಒಂದು ಶುಭ ಸಂದೇಶ ತಂದಿದ್ದೀಯಾ ಅಂತೇಳಿ ದಾವೀದನ ಕೇಳುವಾಗ ನಾತಾನ್ ಹೇಳ್ತಾನೆ, ಸ್ವಾಮಿ, ನಮ್ಮ ರಾಜ್ಯದಲ್ಲಿ ಒಂದು ಆಗಬಾರ್ದು ಕೆಲಸ ಆಗ್ಯದ. ನಿನ್ನ ಆಸ್ಥಾನದಲ್ಲಿ, ನಿನ್ನ ರಾಜ್ಯದಲ್ಲಿ ಒಂದು ಕೆಲಸ ಆಗಬಾರ್ದಿತ್ತು, ಒಂದು ಕೆಲಸ ನಡಿಬಾರ್ದಿತ್ತು, ಅದು ನಡೆದು ಹೋಗ್ಯದ. ಅದೇ ಸುದ್ದಿ ನಿನ್ನ ಎದುರು ತಂದೀನಿ ಅಂತ ಹೇಳ್ತಾನೆ. ಹಾಗಾದರೆ ದಾವೀದನ ಕೇಳ್ತಾನೆ, ಏನಾಗ್ಯದ ನನ್ನ ರಾಜ್ಯದಲ್ಲಿ, ನನ್ನ ಆಸ್ಥಾನದಲ್ಲಿ ಏನಾಗ್ಯದ ಅಂತ ಕೇಳ್ತಾನೆ. ಅವಾಗ ಆ ನಾತನ ಪ್ರವಾದಿ ಹೇಳ್ತಾನೆ, ಸ್ವಾಮಿ, ಒಬ್ಬ ಸಾಹುಕಾರಗ ಭಾಳ ಕುರಿಯವ, ಭಾಳ ಆಡುಗಳವ, ಎತ್ತು, ಕತ್ತೆ, ಕುರಿ, ಆಡು ಎಲ್ಲ ಸಮೃದ್ಧಿ ಅದ. ಒಬ್ಬ ಸಾಹುಕಾರನ ಇಲ್ಲಿ, ಅವನಿಗೇನದ? ಎತ್ತು, ಕತ್ತೆ, ಕುರಿ, ಆಡು ಎಲ್ಲ ಏನವ ಅವನಿಗೆ? ಸಮೃದ್ಧಿ ಅವ. ಆದ್ರೆ ಇದೇ ಊರಾಗ ಒಬ್ಬ ಬಡವನ ರೀ. ಇದೇ ಊರಾಗ ಯಾರ? ಒಬ್ಬ ಬಡವನ. ಆ ಬಡವನ ಹತ್ರ ಅಂದರೆ ಒಂದೇ ಒಂದು ಕುರಿಮರಿ ಅದ. ಈ ಸಾಹುಕಾರನ ಹತ್ರ ಬೆಕ್ಕದಷ್ಟು ಕುರಿ ಹಿಂಡೆ ಅವ.
ಆದ್ರೆ ಅವ್ರ ಮನೆ ಹಿಂದೆ ಬಾಜು ಇರೋ ಒಬ್ಬ ಬಡು ನಾವನ್ ಬಲ್ಲಿ ಏಸು ಕುರಿಯವ ಒಂದೇ ಕುರಿ ಅದ. ರಾಜ ಆ ಸಾವ್ಕಾರ ಏನು ಮಾಡ್ಯಾನಂದ್ರೆ ಮೊನ್ನೆ ಅವ್ರ ಮನೆಗೆ ಗೆಸ್ಟ್ಗಳು ಬಂದಾರ, ಬೀಗರು ಬಂದಾರ, ಅತಿಥಿಗಳು ಬಂದಾರ. ಏನು ಮಾಡ್ಯಾನಂದ್ರೆ ಅಷ್ಟು ಸಾವ್ಕಾರನ, ಅಷ್ಟು ಕುರಿಗಳವ, ಅಷ್ಟು ಆಡುಗಳವ, ಅಷ್ಟು ಮೇಕೆಗಳವ, ಅಷ್ಟು ಎತ್ತುಗಳವ, ಸಮೃದ್ಧಿ ಅದ. ಅದು ಬಿಟ್ಟನ್ರಿ ರಾಜ. ಏನು ಮಾಡ್ಯಾನಂದ್ರೆ ಆ ಬಡು ಅವನಿಗೆ ಒಂದೇ ಕುರಿಮರಿ ಅದ ನೋಡ್ರಿ, ಅವನು ಜಬರ್ದಸ್ತಿಲಿಂದ ಕಸ್ಕೊಂಡು ಬಂದು ಅದಕ್ಕೆ ಏನು ಮಾಡ್ಯಾನಂದ್ರೆ ಕೊಯ್ದು ಆ ಬಂದವ್ರಿಗೆ ಏನು ಮಾಡ್ಯಾನ ಬಿರಿಯಾನಿ ಮಾಡಿ ಹಾಕ್ಯಾನ್ರಿ ಅಂತ ಹೇಳ್ತಾನೆ ಪ್ರವಾದಿ. ಅವಾಗ ರಾಜಾಗ ಇಷ್ಟು ಸಿಟ್ಟು ಬರ್ತದ್ರಿ. ಹಾಂ, ರಾಜಾಗ ಏನು ಬರ್ತದ್ರಿ? ಇಷ್ಟು ಸಿಟ್ಟು ಬರ್ತದಂದ್ರೆ ದಾವಿದಂಥ ತೀರ್ಮಾನ ಯಾವತ್ತೂ ತೊಗೊಂಡಿಲ್ಲ. ಅವ ಏನಂತನ ಗೊತ್ತದ್ರಿ? ಯಾವಾಗ ನಾತನ ಪ್ರವಾದಿ ಮಾತು ಹೇಳ್ತಾನೋ, ಈ ದುಷ್ಕಾರ್ಯವನ್ನು ಮಾಡಿದಂಥ ಮನುಷ್ಯನು ಯಾರು, ಇಂಥ ದುಷ್ಕೃತ್ಯ ಮಾಡಿದಂಥವನು, ಇಂಥ ಘೋರ ಪಾಪ ಮಾಡಿದಂಥವನು, ಅವನು ಎಲ್ಲೇ ಇದ್ದರೂ ಕೂಡ ಇವಾಗ ಆತನು ಸಾಯ್ಬೇಕು. ಆತನ ಏನಾಗಬೇಕೀಗ? ಸಾಯ್ಬೇಕು ಆತನಿಗೆ ಅಂತೇಳಿ ತೀರ್ಪು ಮಾಡಿಬಿಡ್ತಾನೆ ರೀ ದಾವೀದ. ಆ ದುಷ್ಟನು ಇವಾಗ ಏನಾಗಬೇಕಾತನು? ಸಾಯ್ಬೇಕಾತನು. ಇಂಥ ದುರ್ಮಾರ್ಗದ ಕೆಲಸ ಮಾಡೋಣ. ಅವನ ಹತ್ರ ಎಷ್ಟು ಕುರಿಗಳವ, ಅವನ ಹತ್ರ ಎಷ್ಟು ಮೇಕೆಗಳವ, ಅದ್ರಾಗ ಒಂದು ಏನದಂದ್ರೆ ಆತನು ಬಿರಿಯಾನಿ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಆ ಬಡಪಾಯನ ಪಾಪ ಅವನಿಗೆ ಒಂದೇ ಒಂದು ಕುರಿ ಮರಿಯದ, ಅದಕ್ಕೆ ಮಗನಂತೆ ಮಗಳಂತೆ ಎಷ್ಟು ಜೋಪಾನ ಮಾಡಾತ ಸಾಕ್ಲತ್ತನವ. ನನ್ನ ರಾಜ್ಯದಾಗ, ನನ್ನ ಆಸ್ಥಾನದಾಗ ಇಂಥ ದುರ್ಮಾರ್ಗಿಗಳು, ಇಂಥ ದುಷ್ಟರು, ಇಂಥ ಪಾಪಿಷ್ಟಿರಬಾರ್ದು, ಅವನ ತಲೆ ತೆಗಿಬೇಕು, ಅವ ಸಾಯ್ಬೇಕೆಂಬುದಾಗಿ ದಾವೀದ ತೀರ್ಮಾನ ಮಾಡ್ತಾನಂತೇಳಿ. ಯಾವಾಗ ದಾವೀದನ ಬಾಯಿಂದ ಈ ಮಾತು ಬರ್ತದಲ್ರಿ, ನಾತನೇನಂತ ಗೊತ್ತದ್ರಿ? ಆ ದುಷ್ಟ ರಾಜ ಬೇರೆ ಯಾರು ಇಲ್ಲ, ನೀನೇ ಇದ್ದೆ ಎಂಬುದಾಗಿ ಹೇಳ್ತಾನಂತೇಳಿ. ಹಲ್ಲೆಲೂಯಾ. ಯಾರು? ಆ ದುಷ್ಟ, ಆ ದುರ್ಮಾರ್ಗಿ, ಆ ಸಾಯ್ಬೇಕಾದಂಥವನು ಯಾರು? ನೀನೇ. ದಾವೀದನ ಎದೆ ಒಡೆದೋಗ್ತದ್ರಿ. ದಾವೀದನಿಗೆ ಏನು ಗೊತ್ತಾಗಲ್ಲ. ಏನಾಗಲ್ಲ? ದಾವೀದನಿಗೆ ಏನು ಗೊತ್ತಾಗಲ್ಲ. ಯಾವಾಗ ನಾತನ್ ಹೇಳ್ತಾನೋ, ಆ ದುಷ್ಟ ನೀನೇ, ಆ ಸಾಯತಕ್ಕವನು ನೀನೇ, ಆ ಶಿಕ್ಷೆ ನಿನಗೆ ಆಗಿದೆ ಎಂಬುದಾಗಿ ಯಾವಾಗ ನಾತನ ಪ್ರವಾದಿ ಹೇಳ್ತಾನೋ, ತಕ್ಷಣ ದಾವೀದನ ಕಣ್ಣುಗಳನ್ನು ತೆರಿತೇವೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾತನ ಪ್ರವಾದಿ ಮಾತನ್ನು ಹೇಳಿದ ತಕ್ಷಣ ಎದೆಯಲ್ಲಿ ಆತನಿಗೆ ಒಂದು ಈಟೆ ತಿವಿದಂತಾಗ್ತದೆ ಅಂತೇಳಿ. ನಿಜ ಆತನು ಹೇಳಿದಂಥ ಮಾತೇನಪ್ಪ ಅಂದರೆ, ದಾವೀದನಿಗೆ ಎಷ್ಟೋ ಜನ ಪತ್ನಿಯರಿದ್ದಾರೆ ಗೊತ್ತಾ ನಿಮಗೆ? ದಾವೀದನಿಗೆ ಒಬ್ಬರಲ್ಲ, ದಾವೀದನಿಗೆ ಅನೇಕ ಜನ ಹೆಂಡತಿಯರಿದ್ದಾರೆ ರೀ. ಆದರೆ ಆತನ ಏನು ಮಾಡ್ತಾನಪ್ಪ ಅಂತಂದರೆ, ಆ ಕತೆ ಯಾವ ರೀತಿ ಹೇಳ್ತಾನಪ್ಪ ಅಂತಂದರೆ, ಆ ದಾವೀದನಿಗೆ ಅನೇಕ ಸ್ತ್ರೀಯರಿದ್ದಾರೆ, ಅನೇಕ ಹೆಂಡತಿಯರಿದ್ದಾರೆ. ನಾವು ನೋಡ್ತೇವೆ, ಉರಿಯನಿಗಿರುವಂಥ ಒಬ್ಬನೇ ಹೆಂಡತಿ, ಆ ಉರಿಯನಿಗಿರುವಂಥ ಒಬ್ಬಳೆ ಹೆಂಡತಿ ಬತ್ಸೆಬೇನ ಏನು ಮಾಡ್ತಾನಂಬಂದರೆ ಅರಮನೆ ಕರೆಸ್ಕೊಂಡು ಏನು ಮಾಡ್ತಾನೆ ರೀ ಆತನು? ಪಾಪ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ಆತನು ಹೇಳ್ತಾನೆ, ಆ ಒಂದು ಬಡಪಾಯಿಗೆ ಒಂದೇ ಕುರಿಮರಿ ಇದೆ, ಅದರಿಂದ ಆತನು ಭಾಳ ಪ್ರೀತಿ ಮಾಡ್ತಾನ. ಆ ಒಂದೇ ಕುರಿಮರಿಯನ್ನು ತಂದು ಈತನ ಏನು ಮಾಡೋಣ? ಕೊಯ್ದು ಔತಣ ಮಾಡಿಸಿದ ನಮ್ದು ಹೇಳಿದಾಗ ದಾವೀದನಿಗೆ ಗೊತ್ತಾಗ್ತದೆ. ದಾವೀದನಿಗೆ ಏನಾಗ್ತದೆ ರೀ? ತಕ್ಷಣ ಆತನ ಏನು ಮಾಡ್ತಾನಪ್ಪ ಅಂತಂದರೆ, ಆತನು ಎದುರು ಮಾತಾಡದೆ ತಕ್ಷಣ ಆತನ ಏನು ಮಾಡ್ತಾನಪ್ಪ ಅಂತಂದರೆ, ದೇವರ ಸನ್ನಿಧಿಗೆ ಓಡಿ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನಂತೇಳ್ರಿ. ಹಲ್ಲೆಲೂಯಾ. ಮನೆಗೆ ಹೋಗಿ ಓದಿದ್ರಿ ಕೀರ್ತನೆ 51ನೇ ಅಧ್ಯಾಯದಾಗ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ದಾವೀದನು ಏನು ಪ್ರಾರ್ಥನೆ ಮಾಡ್ತಾನಂದರೆ, ಪ್ರೀತಿ ಸ್ವರೂಪನ ಅಂತ ದೇವರೇ, ಕರುಣಾಮಯನಂತ ದೇವರೇ, ದ್ರೋಹಿ ಎಂಬುದಾಗಿ ನಾನೇ ಏನು ಮಾಡ್ತೀನಿ? ಒಪ್ಪಿಕೊಳ್ತೀನಿ. ದಾವೀದನ ತಕ್ಷಣ ಆತನಲ್ಲಿ ಒಂದು ಸ್ವಭಾವ ಏನಿತ್ತಂದರೆ, ತಪ್ಪು ಮಾಡಿದಾಗ ಆತನಿಗೆ ಹೇಳಿದಾಗ ಆತನಲ್ಲಿ ಒಂದು ಒಳ್ಳೆಯ ಗುಣ ಅಂತಂದರೆ ಒಪ್ಪಿಕೊಳ್ಳುವಂಥ ಮನಸ್ಸು ಆತನಲ್ಲಿ ಅಂತೇಳಿ. ಹಲ್ಲೆಲೂಯಾ. ದಾವೀದ ಒಂದು ವೇಳೆ ಲೇಟ್ ಮಾಡಿದನಪ್ಪ ಅಂತಂದರೆ ತುಂಬ ಘೋರವಾದಂಥ ಶಿಕ್ಷೆ ಬರ್ತಾಯಿತ್ತು ಅಂತೇಳಿ. ದಾವೀದನು ಅಷ್ಟೊಂದು ಭಯಂಕರವಾದಂಥ ಪಾಪ ಮಾಡಿದರೂ ಕೂಡ ನಾವು ನೋಡ್ತೇವೆ, ಬತ್ಸೆಬೆ ಜೊತೆಯಾಗಿ ಅಂಥ ಒಂದು ನೀಚ ಕೆಲಸ ಮಾಡಿದರೂ ಕೂಡ ನಾವು ನೋಡ್ತೇವೆ ಹೇಗೆ ಆತನು ರಕ್ಷಿಸಲ್ಪಟ್ಟನಪ್ಪ ಅಂತಂದರೆ, ಹೇಗೆ ಆತನು ಕಾಪಾಡಲ್ಪಟ್ಟನಪ್ಪ ಅಂತಂದರೆ, ತಿರುಗಿ ತನ್ನ ಆಶೀರ್ವಾದವನ್ನು ಕಳೆದುಕೊಳ್ಳದೆ ತನ್ನ ಒಂದು ಸಿಂಹಾಸನವನ್ನು ಕಳೆದುಕೊಳ್ಳದಂತೆ ಅದನ್ನು ಯಾವ ರೀತಿಗೆ ಸ್ಥಿರಪಡಿಸ್ಕೊಂಡನಪ್ಪ ಅಂತಾರೆ, ಯಾವ ರೀತಿ ಕಾಪಾಡ್ಕೊಂಡನಪ್ಪ ಅಂತಂದರೆ, ಪಶ್ಚಾತ್ತಾಪ ಪಡುವುದರಿಂದ ಆತನು ತಿರುಗಿ ಏನು ಮಾಡ್ದನಪ್ಪ ಅಂದರೆ ಆಶೀರ್ವಾದವನ್ನು ಪಡ್ಕೊಂಡನಂತೇಳಿ. ಹಲ್ಲೆಲೂಯಾ. ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿನ್ನ ಆಶೀರ್ವಾದಕ್ಕೆ ಮೂರನೇ ಮಾತೇನಪ್ಪ ಅಂತಂದರೆ,
ದೇವರು ಹೇಳ್ತಾ ಇದ್ದೇನೆ, ಪಶ್ಚಾತ್ತಾಪ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕು ಈ ವರ್ಷ. ಹಲ್ಲೆಲೂಯಾ. ಹೃದಯವನ್ನು ಕಠಿಣ ಮಾಡ್ಕೊಳ್ಬಾರ್ದು, ಮನಸ್ಸನ್ನು ಏನು ಮಾಡಬಾರ್ದು ರೀ, ಕಠಿಣ ಮಾಡ್ಕೊಳ್ಬಾರ್ದು. ಸೇವಕನು ಹೇಳುವಾಗ, ವಾಕ್ಯ ಬರುವಾಗ, ದೇವರು ಮಾತಾಡುವಂಥ ಸಂದರ್ಭದಲ್ಲಿ ಹೃದಯವನ್ನು ಏನು ಮಾಡಬಾರ್ದು, ಕಠಿಣ ಮಾಡ್ಕೋಬಾರ್ದು ರೀ. ಒಪ್ಕೊಳ್ಳುವಂಥ ಸ್ವಭಾವ ಬರಬೇಕು ಮನುಷ್ಯನ ಬಳಿ, ಪಶ್ಚಾತ್ತಾಪಡುವಂಥ ಮನಸ್ಸು ಬರಬೇಕು. ಅದರ ಸಭೆಗಳಲ್ಲಿ ಏನಾಗ್ತದೆ, ಇವಾಗ ಚರ್ಚ್ಗಳಲ್ಲಿ ಏನಾಗ್ತದೆ ಅಂದರೆ, ಎಷ್ಟು ಪ್ರಸಂಗ ಮಾಡ್ತಿರೋ ಅಷ್ಟು ಮನುಷ್ಯ ಹೃದಯ ಏನು ಮಾಡ್ತಾನೆ ರೀ, ಅಷ್ಟು ಮನಸ್ಸು ಏನು ಮಾಡ್ತಾನೆ, ಕಠಿಣ ಮಾಡ್ಕೋತಾನೆ, ಕಲ್ಲು ಮಾಡ್ಕೋತಾನೆ. ಹೌದಲ್ಲ? ಇವತ್ತು ಅನೇಕ ಕ್ರೈಸ್ತರಲ್ಲಿ ಅದೇ ಆಗ್ತದೆ. ಪಶ್ಚಾತ್ತಾಪ ಇಲ್ಲ, ಪಶ್ಚಾತ್ತಾಪದ ಒಂದು ಮನಸ್ಸಿಲ್ಲ. ಆದರೆ ಈ ವರ್ಷದಲ್ಲಿ ಆಶೀರ್ವಾದದ ಒಂದು ಮಳೆ ನನ್ನ ಮೇಲೆ ಸುರಿಬೇಕಪ್ಪ ಅಂತಂದರೆ, ಮೂರನೇದಾಗಿ ನಾನು ನೀನು ಏನು ಮಾಡಬೇಕಪ್ಪ ಅಂತಂದರೆ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇಡೀ ವರ್ಷವೆಲ್ಲ ಈ ಮಾತು ನಮ್ಮ ಮೈಂಡಲ್ಲಿ ಇಟ್ಕೋಬೇಕಂತೇಳಿ. ಮೂರನೇದಾಗಿ ನನ್ನ ನಿನ್ನ ಆಶೀರ್ವಾದಕ್ಕೆ ಮೂರನೇ ಕೀ ಯಾವುದಪ್ಪ ಅಂದರೆ ಪಶ್ಚಾತ್ತಾಪ ಪಡಬೇಕೆಂಬುದನ್ನು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಸೊ ನಾಲ್ಕನೇದಾಗಿ ಓದಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಹೋಗೋಣ. ಬನ್ನಿ, ಯಾರಾದರೂ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 4ನೇ ಮಾತು. ಕೊನೆಯದಾಗಿ ಈ ವರ್ಷದ ಆಶೀರ್ವಾದಕ್ಕೆ, 2026ನೇ ವರ್ಷದ ಆಶೀರ್ವಾದಕ್ಕೆ ನಾಲ್ಕು ಚಾವಿಗಳು. ಈ 4 ಚಾವಿಗಳು ನಿಮ್ಮ ಹತ್ರ ಇದ್ರೆ ಮಾತ್ರ ನಿಮಗೆ ಆಶೀರ್ವಾದದ ಬಾಗಿಲುಗಳು ತೆರಿತವ್ರಿ. ಒಂದು ವೇಳೆ ಈ 4 ಚಾವಿಗಳು ನಿಮ್ಮ ಹತ್ರ ಇರಲಿಲ್ಲಪ್ಪ ಅಂತಂದರೆ ಯಾವುದೇ ಡೋರ್ ಓಪನ್ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ನೀವು ಎಷ್ಟೇ ಪ್ರಯತ್ನ ಮಾಡಿರಿ ಆಶೀರ್ವಾದಕ್ಕೆ ಹೋಗುವಂಥ ಬಾಗಿಲು ಮಾತ್ರ ತೆರಲಿಕ್ಕೆ ಸಾಧ್ಯವಿಲ್ಲ. ಈ 4 ಕೀಗಳು ನಿಮ್ಮ ಹತ್ರ ಇರಬೇಕು. 4 ಕೀ ನಿಮ್ಮ ಹತ್ರ ಇತ್ತಪ್ಪ ಅಂತಾರೆ, ದೇವರು ಅದ್ಭುತವಾಗಿ ಎಲ್ಲ ಡೋರ್ಗಳನ್ನು ಆತನು ಓಪನ್ ಮಾಡ್ತಾನೆ. ನಾನು ಕೊನೆಯದಾಗಿ ನನ್ನ ಸಂದೇಶವನ್ನು ಮುಗಿದಕ್ಕಿಂತ ಮುಂಚಿತವಾಗಿ 4ನೇ ಮಾತು, 4ನೇ ಕೀ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓದ್ರಿ ಯಾರಾದರೂ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ ಓದ್ರಿ. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಹಲ್ಲೆಲೂಯಾ. 4ನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, 4ನೇ ಕೀ, 4ನೇ ಒಂದು ಚಾವಿ ನನ್ನ ನಿನ್ನ ಜೀವಿತದಲ್ಲಿ 2026ನೇ ವರ್ಷದ ಆಶೀರ್ವಾದಕ್ಕೆ 4ನೇ ಕೀ ಯಾವುದಪ್ಪ ಅಂತಂದರೆ ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ ನೋಡ್ತೇವೆ. ತಿರುಗಿ ನಾವು ಏನು ಮಾಡ್ಬೇಕಂದ್ರೆ ಕಟ್ಟಿಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ತಿರುಗಿ ನಾವು ಮತ್ತೊಂದು ಆವೃತ್ತಿ ಕ್ರಿಸ್ತನಲ್ಲಿ ನಾವು ಕಟ್ಟಲ್ಪಟ್ಟವರಾಗಿರ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. 2025ನೇ ವರ್ಷದಲ್ಲಿ ನಿನ್ನ ಜೀವಿತ, ನಿನ್ನ ಕುಟುಂಬ ಅಸ್ತವ್ಯಸ್ತವಾಗಿ, ನಿನ್ನ ಕುಟುಂಬದಲ್ಲಿ ಇದ್ದಂಥ ಒಂದೊಂದು ಕಲ್ಲುಗಳು ಒಂದು ವೇಳೆ ಬಿದ್ದು ಹೋಗಿರೋದಾದರೆ, ನನ್ನ ಪ್ರಾರ್ಥನೆ ಅಂತಕ್ಕಂಥ ಯಜ್ಞವೇದಿಯನ್ನು ಬಿದ್ದು ಹೋಗಿರೋದಾದರೆ, ಇವತ್ತು ನನ್ನ ಕುಟುಂಬ ಅಂತಕ್ಕಂಥದ್ದು ಬಿದ್ದು ಹೋಗಿರೋದಾದರೆ, ನನ್ನ ಆತ್ಮೀಯ ಜೀವಿತ ಅಂತಕ್ಕಂಥದ್ದು ವೇಳೆ ಬಿದ್ದು ಹೋಗಿರೋದಾದರೆ, ನಾವು ನೋಡ್ತೇವೆ 2025ನೇ ವರ್ಷದಲ್ಲಿ ನಿನ್ನ ಒಂದು ಮನೆಯ ಉಸುಬಿನ ಮೇಲೆ ಕಟ್ಟಿದಂಥ ಮನೆಯಂತೆ ನಿನ್ನ ಜೀವಿತ, ನಿನ್ನ ಬದುಕು ಒಂದು ವೇಳೆ ಅಂಥ ಅನುಭವ ನಿನಗೆ ಆಗಿತ್ತಪ್ಪ ಅಂತಂದರೆ, ಈ ನೂತನ ವರ್ಷದಲ್ಲಿ ಒಂದು ಅದ್ಭುತವಾದಂಥ ಕೀ ದೇವರು ನಿನಗೆ ಕೊಡ್ತಾ ಇದ್ದಾನೆ. ಏನು ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯ ನೋಡೋ ಸಂದರ್ಭದಲ್ಲಿ ನಮ್ಮ ಗುಡಾರಗಳು, ನಮ್ಮ ಒಂದು ಕಟ್ಟಡಗಳು ಅವು ಬಿದ್ದಿವೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಮ್ಮ ಒಂದು ಕಟ್ಟಡಗಳು ಬಿದ್ದಿವೆ, ಕಲ್ಲುಗಳು ನೆಲಸಮವಾಗಿವೆ. ನಾವು ನೋಡ್ತೇವೆ ಯೆರೂಸಲೇಮಿನ ಪೌಳಿಗೋಡೆ ಯಾವ ರೀತಿಗೆ ಬಿತ್ತು, ಯೆರೂಸಲೇಮಿನಿದ್ದ ದೇವಾಲಯ ಯಾವ ರೀತಿಗೆ ಧ್ವಂಸ ಆಯಿತು, ನಾವು ನೋಡ್ತೇವೆ ಅದು ಯಾವ ರೀತಿಗೆ ನೆಲಸಮವಾಯಿತು. ಅದೇ ರೀತಿಗೆ ನನ್ನ ಪ್ರೀತಿಯ ಸಹೋದರಿ, ಇವತ್ತು 2025ನೇ ವರ್ಷದಲ್ಲಿ ಗತ ಜೀವಿತದಲ್ಲಿ ಬಿದ್ದು ಹೋದಂಥ ನನ್ನನ್ನು, ಕೆಡಲ್ಪಟ್ಟಂಥ ನನ್ನನ್ನು, ನೆಲಸಮ ಆದಂಥ ನನ್ನನ್ನು ದೇವರು ಏನು ಮಾಡಬೇಕಂತ ಇದ್ದೇನಪ್ಪ ಅಂದರೆ ತಿರುಗಿ ನಾನು ನೀನು ಕಟ್ಟಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ತಿರುಗಿ ನಾವು ಕಟ್ಟಲ್ಪಡಬೇಕೆಂಬುದಾಗಿ ದೇವರೇ ಆಸೆ ಪಡ್ತಾ ಇದ್ದೇನೆ. ತಿರುಗಿ ನಾವು ಕಟ್ಟೋಣ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ತಿರುಗಿ ಒಂದು ವೇಳೆ ನಾವು ಕಟ್ಟುವುದಾದರೆ, ತಿರುಗಿ ಪ್ರಯತ್ನ ನಾವು ಮಾಡೋದಾದರೆ, ತಿರುಗಿ ಮತ್ತೊಂದು ಪ್ರಯತ್ನ ನಾವು ಮಾಡೋದಾದರೆ, ತಿರುಗಿ ಬಿದ್ದು ಹೋದಂಥ ಕಲ್ಲುಗಳನ್ನು ನಾವು ಸಮಕೂಡಿಸೋದಾದರೆ, ಸಡಿಲವಾದಂಥ ಬಿದ್ದು ಹೋದಂಥ ಒಂದು ಯಜ್ಞವೇದ ಕಲ್ಲುಗಳನ್ನು ನಾವು ಒತ್ತಟ್ಟಿಗೆ ಸೇರಿಸುವುದಾದರೆ, ತಿರುಗಿ ಅದನ್ನು ನಾವು ಜೋಡಿಸುವುದಾದರೆ ಏನಾಗ್ತದಪ್ಪ ಅಂತಂದರೆ ಆಶೀರ್ವಾದದ ಬಾಗಿಲುಗಳು ಓಪನ್ ಆಗ್ತಾವೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೊದಲನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯದಲ್ಲಿ ನಾವು ಯಾಕೆ ಕಟ್ಟಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ಇಸ್ರಾಯೇಲರ ದೇವರಾಗಿರುವಂಥ ಯೆಹೋವನು, ಸೈನ್ಯಾಧಿಪತಿಯಾಗಿರುವಂಥ ಯೆಹೋವನು, ನಾವು ನೋಡ್ತೇವೆ ಅಲ್ಲಿ ಬಾಳನ ಒಂದು ಪೂಜಾರಿಗಳು ಅನೇಕರು ಬೆಳಗ್ಗಿಂದ ಮಧ್ಯಾಹ್ನದ ತನಕ ಅವರು ತಮ್ಮ ದೇವರುಗಳ ಹೆಸರುಗಳನ್ನು ಹೇಳಿ ಕೂಗಿಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಯಾವುದೇ ಉತ್ತರ ಅಂತಕ್ಕಂಥದ್ದು ಬರುವುದಿಲ್ಲ. ಅವರು ಮೈಯೆಲ್ಲ ಗಾಯ ಮಾಡ್ಕೊಳ್ತಾರೆ, ಯಾವುದೇ ಶಬ್ದ ಅಂತಕ್ಕಂಥದ್ದು ಅವ್ರಿಗೆ ಕೇಳುವುದಿಲ್ಲ. ಅದನ್ನು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ.
ಎಲಿಯನು ಒಂದು ಕೆಲಸ ಮಾಡ್ತಾನೆ, ಏನಂದರೆ ಇವತ್ತು ದೇವ್ರು ನಮ್ಮ ಸ್ವರವನ್ನು ಕೇಳಬೇಕಪ್ಪ ಅಂತಂದರೆ, ದೇವ್ರು ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕಪ್ಪ ಅಂತಂದರೆ, ದೇವ್ರು ನಮಗೆ ಅಭಿವೃದ್ಧಿಯನ್ನು ತರಬೇಕಪ್ಪ ಅಂತಂದರೆ, ದೇವರು ನಮ್ಮನ್ನು ಬಲವಾಗಿ ಲೋಕದಲ್ಲಿ ಕುಟುಂಬವನ್ನು ಕಟ್ಟಬೇಕಪ್ಪ ಅಂತಂದರೆ, ಈ ಬಿದ್ದು ಹೋಗಿರುವಂಥದ್ದು ಕಟ್ಟಡವನ್ನು ತಿರುಗಿ ಬಲವಾಗಿ ಕಟ್ಟಬೇಕಪ್ಪ ಅಂತಂದರೆ ಎಲಿಯನು ಏನು ಮಾಡ್ದನಪ್ಪ ಅಂತಂದರೆ, ನಾವು ನೋಡ್ತೇವೆ ಅಲ್ಲಿ ಯಜ್ಞವೇದಿ ಬಿದ್ದು ಹೋಗಿರುವಂಥ ಕಲ್ಲುಗಳನ್ನು ಮೊದಲು ಏನು ಮಾಡ್ದನ್ರಿ ಆತನು, ತಿರುಗಿ ಏನು ಮಾಡ್ದನಂತ್ರಿ ಆತನು, ಕಟ್ಟದನು. ದೇವರು ಬೆಂಕಿಯನ್ನು ಕಳಿಸೋದಕ್ಕಿಂತ ಮುಂಚೆ, ದೇವರು ಇಸ್ರಾಯೇಲರು ಮತ್ತು ಎಲಿಯನ್ನು ಮಾಡುವಂಥ ಪ್ರಾರ್ಥನೆ ಕೇಳೋದಕ್ಕಿಂತ ಮುಂಚೆ ಎಲಿಯನಿಗೆ ಗೊತ್ತಿತ್ತು ಮೊದಲು ನಾವು ಮಾಡಬೇಕಾದದ್ದನ್ನು ಮಾಡಬೇಕಂತೇಳಿ ಎಲಿಯನಿಗೆ ಗೊತ್ತಿತ್ತು ಅಂತೇಳಿ. ಈ ಎಲಿಯನು ಅದನ್ನು ಮಾಡದೆ ಪ್ರಾರ್ಥನೆ ಮಾಡಲಿಲ್ಲ ರೀ. ಎಲಿಯನಿಗೆ ಗೊತ್ತಿತ್ತು ಒಂದು ವೇಳೆ ಬಿದ್ದು ಹೋದಂಥ ನಾವು, ಚೆದರು ಹೋಗಿರುವಂಥ ನಾವು, ಅತ್ತ ಇತ್ತ ಆಗಿರುವಂಥ ನಾವು ಮೊದಲು ನಾವು ಒಂದು ಸಮ ಕೂಡದೇವಪ್ಪ ಅಂತಂದರೆ ನಮ್ಮ ಮಧ್ಯದಲ್ಲಿ ಯಾರು ಬರ್ತಾರ, ದೇವ್ರು ಬರ್ತಾನೆ ಅಂತೇಳಿ ಎಲಿಯನಿಗೆ ಗೊತ್ತಿತ್ತು ಅಂತೇಳಿ. ಹೌದಲ್ಲ? ಅದಕ್ಕೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಎಲಿಯನ್ನು ನಾವು ನೋಡ್ತೇವೆ ಬಾಳನ ಪ್ರವಾದಿಗಳು, ಬಾಳನ ಪೂಜಾರಿಗಳು ಪ್ರಾರ್ಥನೆ ಮಾಡ್ತಾರೆ, ಮೈಯೆಲ್ಲ ಹರ್ಕೊಳ್ತಾರೆ, ರಕ್ತ ಬರ್ತದೆ, ಏನು ಯಾವ ಶಬ್ದನೂ ಕೂಡ ಕೇಳಂಗಿಲ್ಲ, ಯಾವ ದೇವರು ಕೂಡ ಇಳಿದು ಬರೋಂಗಿಲ್ಲ. ಕೊನೆಗೆ ಎಲಿಯನು ಹೇಳ್ತಾನೆ, ನಿಮ್ಮ ಸಾರಥ್ಯ ಮುಗೀತು, ನಿಮ್ಮ ಸಮಯ ಮುಗೀತು, ಈಗ ನನ್ನ ಸಮಯ ಇದೆ, ನಾನು ನನ್ನ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ, ನನ್ನ ದೇವರು ಹೇಗೆ ಆತನು ಅಗ್ನಿಯನ್ನು ಕಳಿಸ್ತಾನೆ ನೀವು ನೋಡ್ರಿ ಎಂಬುದಾಗಿ ಅವರಿಗೆ ಒಂದು ಸವಾಲನ್ನು ಹಾಕ್ತಾನೆ ಅಂತೇಳಿ. ಹಲ್ಲೆಲೂಯಾ. ಆ ಸವಾಲನ್ನು ಹಾಕ್ತಾನೆ. ಸವಾಲು ಹಾಕಿ ಆತನು ಮಾಡಿರುವಂಥ ಮೊಟ್ಟ ಮೊದಲ ಕೆಲಸ ಏನಂದರೆ, ಬಿದ್ದು ಹೋಗಿರುವಂಥ ಯಜ್ಞವೇದಿಯನ್ನು ಏನು ಮಾಡ್ದನು, ಆತನು ತಿರುಗಿ ಕಟ್ಟದನಂತ. ಬಿದ್ದು ಹೋಗಿರುವಂಥ ಕಲ್ಲುಗಳೇನೇನು ಮಾಡಿದನು, ಸರಿ ಮಾಡಿದನು, ಅವುಗಳನ್ನು ಜೋಡಿಸಿದನು, ಅವುಗಳನ್ನು ತಿರುಗಿ ಕಟ್ಟದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ನನ್ನ ನಿನ್ನ ಜೀವಿತದಲ್ಲಿ, ನನ್ನ ನಿನ್ನ ಕುಟುಂಬದಲ್ಲಿ, ಸಭೆಯಲ್ಲಿ, ಸಹವಾಸದಲ್ಲಿ ಇವತ್ತು ಯಾವ ಭಾಗದಲ್ಲಿ ನಾವು ಬಿದ್ದು ಹೋಗಿದ್ದೀವೋ, ಚೆದರು ಹೋಗಿದ್ದೇವೋ ಅದನ್ನು ತಿರುಗಿ ಏನು ಮಾಡ್ಬೇಕ್ರಿ, ನಾವು ಏನು ಮಾಡ್ಬೇಕ್ರಿ, ತಿರುಗಿ ಏನು ಮಾಡಬೇಕು, ಕೆಡವಲ್ಪಟ್ಟಂಥ ಸಂಬಂಧಗಳನ್ನು, ಮುರಿದು ಹೋದಂಥ ಸಂಬಂಧಗಳನ್ನು, ಅವ್ರ ಸಂಗಡ ನಾ ಮಾತಾಡಲ್ರಿ, ಇವ್ರ ಸಂಗಡ ನಾ ಮಾತಾಡಲ್ರಿ, ಆ ಸಿಸ್ಟ್ರ್ ಜೊತೆ ನಾ ಮಾತಾಡಲ್ಲ, ಈ ಸಿಸ್ಟ್ರ್ ಜೊತೆ ನಾ ಮಾತಾಡಲ್ಲ, ಆ ಬ್ರದರ್ ಜೊತೆ ನಾ ಮಾತಾಡಲ್ಲ, ಈ ಬ್ರದರ್ ಜೊತೆ ನಾನು ಮಾತಾಡಲ್ಲ. ಇವೇ ನಂಬಲ್ಲಿ ಬಿದ್ದು ಹೋದಂಥ ಕಲ್ಲುಗಳು, ಮುರಿದು ಹೋದಂಥ ಜೀವಿತ ಇವೇವ ನಂಬಲ್ಲಿ. ಹೌದಲ್ಲ? ಇವು ಎಲ್ಲಿ ತನಕ ನಾವು ನಂಬಲ್ಲಿ ಇಟ್ಕೋತೀವಿ ಅಲ್ಲಿ ತನಕ ಏನಾಗ್ತದ್ರಿ, ಆಶೀರ್ವಾದ ಬಾಗಿಲುಗಳು ಏನಾಗಲ್ಲ, ತೆರೆಯಲ್ಪಡಲ್ಲ. ಆಶೀರ್ವಾದದ ಬಾಗಿಲುಗಳು ತೆರಿಬೇಕಪ್ಪ ಅಂತಂದರೆ ಮೊದಲು ಏನು ಮಾಡ್ಬೇಕಂದ್ರೆ, ಮೊದಲು ಏನಾದರೂ ಕಟ್ಟಬೇಕಪ್ಪ ಅಂದರೆ ಮನಸ್ಸುಗಳನ್ನು ಕಟ್ಟಬೇಕಂತೇಳಿ. ಹಲ್ಲೆಲೂಯಾ. ಮೊದಲು ಏನಾದರೂ ಒಂದು ಮಾಡಬೇಕಂದ್ರೆ ಮನಸ್ಸುಗಳನ್ನು ಏನು ಮಾಡಬೇಕು, ಒಂದು ಮಾಡಬೇಕು. ಮೊದಲು ಮನಸ್ಸುಗಳನ್ನು ಒಂದು ಮಾಡಬೇಕು, ಮೊದಲು ಮನಸ್ಸುಗಳನ್ನು ಕಟ್ಟಬೇಕು. ನಾವು ಸಹೋದರ ಸಹೋದರಿಯರು ಎಲ್ಲರೂ ಕೂಡ ನಾವು ಮೊದಲು ಆ ಕಡೆ ಈ ಕಡೆ ಇದ್ದಂಥವ್ರು ಈ ಕಡೆ ಮುಖ ಆ ಕಡೆ ಮುಖ ಮಾಡ್ಕೊಂಡಂಥವ್ರು ಏನು ಮಾಡ್ಬೇಕಂದ್ರೆ ಇಬ್ಬರು ಒಬ್ಬರ ಕಡೆಗೆ ಒಬ್ಬರ ಮುಖ ಏನು ಮಾಡ್ಬೇಕ್ರಿ, ತಿರುಗಿಸ್ಬೇಕೀಗ. ಅದು ಕಟ್ಟದಂದ್ರೆ ಅದಕ್ಕೆ ಅಂತಾರೆ. ಯಾವಾಗ ನಾವು ನೋಡುತ್ತೇವೆ ಎಲಿಯನ್ನು ಬಿದ್ದು ಹೋದಂಥ ಕಲ್ಲುಗಳು ಯಜ್ಞವೇದಿಯಿಂದ ಯಾವ ರೀತಿ ಕಟ್ಟಿದನೋ ಆ ರೀತಿಗೆ ನಾವು ಕೂಡ ನಮ್ಮ ಮನಸ್ಸುಗಳನ್ನು ಕಟ್ಕೊಂಡೇವಂದರೆ, ನಮ್ಮ ಕುಟುಂಬದಲ್ಲಿ ಚೆದರು ಹೋಗಿರುವಂಥ ಮನಸ್ಸುಗಳನ್ನು, ಚೆದರು ಹೋಗಿರುವಂಥ ಸಂಬಂಧವನ್ನು ಒಂದು ವೇಳೆ ಮತ್ತೊಂದು ಮರು ಪ್ರಯತ್ನ ಮಾಡಿ ನಾವು ಅವುಗಳನ್ನು ಕಟ್ಟಲು ಒಂದು ವೇಳೆ ಪ್ರಯತ್ನ ಮಾಡಿ, ಒಂದು ವೇಳೆ ಜೋಡಿಸಲು ಒಂದು ವೇಳೆ ಪ್ರಯತ್ನ ಮಾಡಿ, ಈ ಸಂಬಂಧಗಳನ್ನು ನಾವು ಒಂದಾಗಿ ಇರಲಿಕ್ಕೆ ನಾವು ಒಂದು ವೇಳೆ ಮನಸ್ಸು ಮಾಡಿದೆವಪ್ಪ ಅಂತಂದರೆ ಆಶೀರ್ವಾದ ಏನು ಮಾಡ್ತಾನೆ ದೇವ್ರ, ಮೊದಲು ನಿನ್ನ ಪ್ರಾರ್ಥನೆ ಕೇಳ್ತಾನ. ನಿನ್ನ ಪ್ರಾರ್ಥನೆ ಕೇಳಿ ಅದಕ್ಕೆ ಉತ್ತರ ಬೆಂಕಿ ತರ್ತದಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ